ಇವತ್ತಿನ ದೇವರ ವಾಗ್ದಾನವನ್ನು ಯೆಹೋಶುವನ ಗ್ರಂಥ 21ನೇ ಅಧ್ಯಾಯ 45ನೇ ವಚನದಿಂದ ಆರಿಸಲ್ಪಟ್ಟಿದೆ. ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿದವು ಎಂಬುದಾಗಿ ವಾಕ್ಯ ಹೇಳ್ತದೆ. ಎಷ್ಟು ಒಳ್ಳೆಯ ಒಂದು ರಿಮೈಂಡರ್ ಅಲ್ವಾ ನಮಗೆ, ದೇವರ ವಾಗ್ದಾನಗಳಲ್ಲಿ ಒಂದೂ ನೆರವೇರದೆ ಹೋಗಲಿಲ್ಲ ಅಂತ. ಇಸ್ರಾಯೇಲ್ಯರು ಅನೇಕ ದಿನಗಳ ಹೋರಾಟಗಳ ನಂತರ, ಅಲೆದಾಡುವಿಕೆಯ ನಂತರ, ಕಾಯುವಿಕೆಗಳ ನಂತರ ದೇವರು ಅವರ ಜೀವನದಲ್ಲಿ ವಾಗ್ದಾನವನ್ನು ನೆರವೇರಿಸುತ್ತಾನೆಂಬುದಾಗಿ ಅದಕ್ಕೆ ಸಾಕ್ಷಿಯಾಗಿರ್ತಾರೆ. ಅವರಿಗೆ ಸಂತೋಷ ಆಗ್ತದೆ, ದೇವರು ನುಡಿದಂತೆ ನಡೆದಿದ್ದಾನೆ ಅಂತ. ಯಾಕಂದರೆ ಆತನ ವಾಗ್ದಾನಗಳಲ್ಲಿ ಒಂದೂ ಸಹ ನೆರವೇರದೇ ಇರಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಆತನು ನುಡಿದಂತೆ ನಡೆಯುವಂಥ ದೇವರು ಆತನಾಗಿದ್ದಾನೆ. ಅದಕ್ಕಾಗಿ ನಾವು ಇಸ್ರಾಯೇಲರ ಒಂದು ಇದರಲ್ಲಿ ನೋಡುವಾಗ ಅವರಿಗೆ ಬಹಳ ಸಂತೋಷವಾಗ್ತದೆ, ಅವರು ಅದಕ್ಕೆ ಸಾಕ್ಷಿಗಳಾಗ್ತಾರೆ ಎಂಬುದಾಗಿ ನಾವು ನೋಡುವಂಥವರಾಗಿರ್ತೇವೆ. ಇವತ್ತಿಗೂ ಸಹ ನಮ್ಮ ಸನ್ನಿವೇಶಗಳು ಏನೇ ಆಗಿರಬಹುದು, ನಮಗೆ ಜನರು ನಮ್ಮ ಕೈ ಬಿಟ್ಟಿರಬಹುದು, ನಮ್ಮ ಸ್ವಂತ ಆಲೋಚನೆಗಳೇ ನಮಗೆ ಕೈ ಬಿಟ್ಟಿರಬಹುದು, ವಿಫಲವಾಗಿರಬಹುದು. ಆದರೆ ದೇವರ ವಾಗ್ದಾನಗಳು ವಿಫಲವಾಗುವುದಿಲ್ಲ. ದೇವರ ವಾಗ್ದಾನಗಳು ಅದು ನೆರವೇರುವಂಥದ್ದೇ ಆಗಿದೆ, ಅದು ಬದಲಾಗದೇ ಇರುವಂಥದ್ದಾಗಿದೆ. ಯಾಕಂದರೆ ನಮ್ಮ ದೇವರು ಬದಲಾಗದೇ ಇರುವಂಥ, ಮಾರ್ಪಡದೇ ಇರುವಂಥ ದೇವರಾಗಿದ್ದಾನೆ. ಆತನು ಇಸ್ರಾಯೇಲರಿಗೆ ನಂಬಿಗಸ್ತನಾದಂಥ ದೇವರಾಗಿರುವ ಪ್ರಕಾರ ನಮಗೂ ಸಹ ಆತನು ನಂಬಿಗಸ್ತನಾದಂಥ ದೇವರಾಗಿದ್ದಾನೆ. ಆತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಏಕ ರೀತಿಯಲ್ಲಿ ಇರುವಂಥ ದೇವರಾಗಿದ್ದಾನೆ. ಆತನ ಒಂದು ವಾಗ್ದಾನಗಳು, ಆತನ ವಾಕ್ಯಗಳಲ್ಲಿ ಬಲ ಇದೆ. ಒಂದು ಸಾರಿ ಆತನು ನುಡಿದಿದ್ದಾನೆ ಅಂದರೆ ಅದಕ್ಕೊಂದು ಉದ್ದೇಶ ಇರ್ತದೆ ಮತ್ತು ಆ ಉದ್ದೇಶವನ್ನು ನೆರವೇರಿಸ್ತಾನೆ. ಆತನು ನಮ್ಮನ್ನು ಮರೆತಿಲ್ಲ, ನಮ್ಮನ್ನು ಹೆಸರಿಡಿದು ಕರೆದಂಥ ದೇವರು. ವಾಗ್ದಾನಗಳು ತಡವಾಗಬಹುದು, ಆದರೆ ತಕ್ಕ ಸಮಯದಲ್ಲಿ ಅದು ನೆರವೇರುವಂಥದ್ದಾಗಿರ್ತದೆ. ಸೊ ಒಂದು ವೇಳೆ ನೀವಿವತ್ತು ಒಂದು ವೇಳೆ ಕಾಯುವಿಕೆಯ ದಿನಗಳಲ್ಲಿ ಇರುವುದಾದರೆ, ವಾಗ್ದಾನಗಳು ಇನ್ನೂ ಯಾಕೆ ನೆರವೇರ್ತಿಲ್ಲ ಎಂಬಂಥ ಒಂದು ಪ್ರಶ್ನೆಯಲ್ಲಿ ನೀವಿರುವುದಾದರೆ, ನೀವು ಉತ್ತೇಜನವನ್ನು ಪಡ್ಕೊಳ್ಳ್ರಿ. ದೇವರು ಇನ್ನೂ ನಿಮ್ಮ ಕೈ ಬಿಟ್ಟಿಲ್ಲ, ದೇವರದನ್ನು ನೆರವೇರಿಸ್ತಾನೆ. ಆತನು ನುಡಿದಿದ್ದಾನೆ ಅಂದರೆ ಆತನು ನೆರವೇರಿಸಿಯೇ ನೆರವೇರಿಸ್ತಾನೆ. ಆತನು ವಾಗ್ದಾನಗಳನ್ನು ನೆರವೇರಿಸುವಂಥ ದೇವರು. ನಿಮಗೋಸ್ಕರ ಇಟ್ಟುಕೊಂಡಿರುವಂಥ ಉದ್ದೇಶವನ್ನು ಆತನು ಸಫಲಪಡಿಸಿಯೇ ಪಡಿಸ್ತಾನೆ. ಹಾಗಾಗಿ ದೇವರನ್ನು ನೀವು ನಂಬರಿ. ಆತನ ನಂಬಿಗಸ್ತಿಕೆ ಯುಗ ಯುಗಾಂತರಗಳಿಗೂ ಇರುವಂಥದ್ದಾಗಿದೆ. ಆತನನ್ನು ವಾಗ್ದಾನ ಹೇಳ್ತದೆ, ಇಬ್ರಿಯ 10:23 ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು ಎಂಬುದಾಗಿ. ಸೊ ನೀವು ಧೈರ್ಯದಿಂದಿರಿ, ಮನಗುಂದು ಬೇಡ್ರಿ. ದೇವರು ವಾಗ್ದಾನಗಳನ್ನು ನಿಮಗೋಸ್ಕರ ನೆರವೇರಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.